ಹಾಂ ಹೇಳಪ್ಪ. ನಂಗೊಂದು ಡೌಟು. ಏನು? ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ತೀಯಾ, ಒಂದು 5 ನಿಮಿಷ ಬಿಟ್ಟಿರ್ತೀಯಾ, ಯಾಕಣ? ಒಳ್ಳೆ ಪ್ರಶ್ನೆ ಕೇಳಿದೆ. ಇವಾಗ ನಾವು ಬೆಳಿಗ್ಗೆ ಮಲಗಿದ ತಕ್ಷಣನೇ ಎದ್ದ ತಕ್ಷಣ ಓಡ್ಬಿಡ್ತೀವಾ? ಇಲ್ಲ ತಾನೆ. ಹಂಗೇನೆ ಗಾಡಿನೂ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಗ ನೈಟ್ ಬಂದು ಗಾಡಿ ನಿಲ್ಸಿರ್ತೀವಿ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಗ ಆಯಿಲ್ ಎಲ್ಲ ಸಂಪಿಗೆ ಹೋಗಿರುತ್ತೆ, ಅಂದರೆ ಕೆಳಗಡೆ ಸಂಪ್ ಇದೆಯಲ್ಲ ಸಂಪಿಗೆ ಹೋಗಿರುತ್ತೆ, ಫುಲ್ ಡೌನ್ ಆಗಿಬಿಟ್ಟಿರುತ್ತೆ ಆಯಿಲು. ಬೆಳಿಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು 5 ನಿಮಿಷ ನಾವು ಐಡ್ಲಿಂಗಲ್ಲಿ ಬಿಟ್ಟಾಗ ಗಾಡಿ ಎಲ್ಲ ಇದು ಆಯಿಲ್ ಎಲ್ಲ ಮೇಲೆ ಬರುತ್ತೆ. ಇಂಜಿನ್ ನೀಟಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಅದಾದಮೇಲೆ ಗಾಡಿಗೆ ಫುಲ್ಲು ಫ್ರೀ ಆಗುತ್ತೆ, ಸ್ಮೂತಾಗಿ ಇಂಜಿನ್ಗೆ ಒಳ್ಳೆ ನೀಟಾಗಿ ಇದು ಬರುತ್ತೆ, ಬಾಳಿಕೆ ಬರುತ್ತೆ, ಇಂಜಿನ್ನು ಸ್ಮೂತಾಗಿರುತ್ತೆ ಒಂದು. ಆಮೇಲೆ ಬೆಳಗ್ಗೆ ಹೊತ್ತು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಎಕ್ಸ್ಲೇಟ್ರ್ ಬರೋ ಅಂತ ಒತ್ತಬಾರ್ದು. ಅದು ಮಾಡ್ತಾರೆ ಕೆಲವರು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಂಗೆಲ್ಲ ಎಕ್ಸ್ಲೇಟ್ರ್ ಹೊಡಿಬಾರ್ದು. ಆರಾಮಾಗಿ ಅದನ್ನು ಗಾಡಿ ಸ್ಟಾರ್ಟ್ ಮಾಡಿ ಒಂದೇ ಒಂದು ನೂಲು ಎಕ್ಸ್ಲೇಟ್ರ್ ಕೊಡಬಾರ್ದು, ಅದ್ರ ಬಾಡಿಗೆ ಅದು ಫ್ರೀಯಾಗಿ ಬಿಟ್ಬಿಡ್ಬೇಕು. ಆವಾಗ ಈ ಆಯಿಲ್ ಎಲ್ಲ ಮೇಲೆ ಬರುತ್ತೆ. ಮೇಲೆ ಬಂದಾಗ ಇಂಜಿನ್ನು ಚೆನ್ನಾಗಿರುತ್ತೆ. ಮತ್ತು ಬೆಳಿಗ್ಗೆ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಎಲ್ಲ 5 ನಿಮಿಷ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಒಂದೇ ಸಮ ಗಾಡಿ ಹೊಡಿಯೋದಲ್ಲ. ಯಾಕೆಂದರೆ ಟರ್ಬೋಗೆ ವೇಟ್ ಬೀಳುತ್ತೆ. ಟರ್ಬೋನು ಅಷ್ಟೇ ಇವಾಗ ಒಂದು 10ರಿಂದ 15 ಒಳಗಡೆ RPM ಇಟ್ಕೊಂಡು ಸ್ಮೂತಾಗಿ ಒಂದು 5 ಕಿಲೋಮೀಟ್ರ್ ಓಡಿಸಿದ್ಮೇಲೆ ಆಮೇಲೆ ಆರಾಮಾಗಿ ಓಡಿಸ್ಕೊಬೋದು. ಅವಾಗ ಗಾಡಿ ಎಲ್ಲ ನೀಟಾಗಿ ಬೆಳಕೆ ಬರ್ತದೆ. ಅದ್ರ ಜೊತೆಗೆ ಗಾಡಿ ನಿಲ್ಲಿಸ್ಬೇಕಾದ್ರೂ ಅಷ್ಟೇ, ಇವಾಗ ಒಂದು 100 ಕಿಲೋಮೀಟ್ರ್ ಗಾಡಿ ಹೋಗಿರ್ತೀಯ, 100 ಕಿಲೋಮೀಟ್ರ್ ಗಾಡಿ ಹೋದಾಗ ನಿಲ್ಲಿಸ್ಬೇಕಾದ್ರೂ ಅಷ್ಟೇ ಒಂದು 5ರಿಂದ 10 ನಿಮಿಷ ಗಾಡಿ ನಿಲ್ಲಿಸ್ಬೇಕು. ಏನಕ್ಕೆ? ಗಾಡಿ ಕೂಲ್ ಆಗಬೇಕು. ಕೂಲ್ ಅಂತಂದರೆ ಗಾಡಿ ಆಫ್ ಆದರೆ ಇದೇ ಥರ ಕಸ್ಟಮರ್ ಒಬ್ಬರು ಕೇಳಿದರು, ಗಾಡಿ ಆಫ್ ಮಾಡಿ ಅಂತ. ಕೂಲ್ ಆಗಬೇಕು ಸರ್ ಅಂತ ಅಂದ್ಬಿಟ್ಟಂದು. ಆಫ್ ಮಾಡಿ ಇನ್ನೂ ನೀವು ಬೇಗ ಕೂಲ್ ಆಗುತ್ತಲ್ಲ ಅಂತಂದರು. ಹಂಗಲ್ಲ, ಗಾಡಿ ಐಡ್ಲಿಂಗಲ್ಲೇ ಕೂಲ್ ಆಗಬೇಕು ಗಾಡಿ, ಆಯಿತಾ? ಗಾಡಿ ಆಫ್ ಮಾಡಿ ಕೂಲ್ ಮಾಡೋದಲ್ಲ, ಗಾಡಿ ಐಡ್ಲಿಂಗಲ್ಲೇ ಕೂಲ್ ಆಗಬೇಕು. ಟರ್ಬೋ ಕೂಲ್ ಆದರೆ ಗಾಡಿ ನೀಟಾಗಿರುತ್ತೆ, ಗಾಡಿ ಮೇಂಟೆನೆನ್ಸು ನೀಟಾಗಿ ಬರುತ್ತೆ. ಗಾಡಿ ಯಾವುದೇ ಥರ ಖರ್ಚಿಗೆ ಜಾಸ್ತಿ ಬರೋಲ್ಲ. ಇಂಜಿನ್ ಆಗಲಿ ಟರ್ಬೋ ಆಗಲಿ ಇನ್ನೊಂದಾಗಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿಕೊಂಡ್ರೆ ಬೆಳಗ್ಗೆ ಟೈಮು ಮತ್ತು ಗಾಡಿ ತಗೊಂಬಂದು ನಿಲ್ಲಿಸೋ ಟೈಮಲ್ಲಿ ಇಷ್ಟೆಲ್ಲ ಮಾಡಿಕೊಂಡ್ರೆ ಗಾಡಿ ಇಂಜಿನ್ನು ಸ್ಮೂತಾಗಿರುತ್ತೆ, ಅಷ್ಟೇ ಚೆನ್ನಾಗಿ ಬಾಳಿಕೆನೂ ಬರುತ್ತೆ.